ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸ್ನೇಹಿತರೆ, ಸಂಡೂರು ತಾಲೂಕು ಗಣಿ ಅದಿರು ಸಾಗಣೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷಗಾದಿಗಾಗಿ ಶುಕ್ರವಾರ ಹೈ ಡ್ರಾಮವೇ ನಡೆದು ಹೋಯಿತು. 2025 ಫೆಬ್ರವರಿ ತಿಂಗಳಲ್ಲಿ ಉಪ್ಪಾರ ಈರಣ್ಣವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಆದರೆ ಶುಕ್ರವಾರ ನಡೆದ ಬಹಿರಂಗ ಸಭೆಯಲ್ಲಿ ಬಹುಪಾಲು ಜನರು ಅವರು ಅಧಿಕಾರದಿಂದ ಕೆಳಗೆ ಇಳಿಯಬೇಕೆಂದು ಪಟ್ಟು ಹಿಡಿದು ಕುಳಿತರು. ಅಧ್ಯಕ್ಷರಾದ ನಂತರ ಲಾರಿ ಮಾಲೀಕರ ವಿಶ್ವಾಸ ಗಳಿಸುವಲ್ಲಿ ಈರಣ್ಣ ವಿಫಲರಾಗಿದ್ದಾರೆ. ಅಧ್ಯಕ್ಷರಾಗುವ ಸಮಯದಲ್ಲಿ ತಾವು ನೀಡಿದ ಪ್ರಣಾಳಿಕೆಯಲ್ಲಿನ ಅಂಶಗಳಲ್ಲಿ ಯಾವುದೂ ಈಡೇರಿಸಿಲ್ಲ. ಸಕ್ರಿಯವಾಗಿ ಸಂಘದ ಚಟುವಟಿಕೆಗಳು ನಡೆದಿಲ್ಲ. ರನ್ನಿಂಗ್ ರೇಟ್ಗಿಂತ ಕಡಿಮೆ ಹಣಕ್ಕೆ ಲಾರಿಗಳು ಅದಿರು ಸಾಗಣೆ ಮಾಡಬೇಕಾದ ಪರಿಸ್ಥಿತಿಯಲ್ಲೂ ಯಾವುದೇ ಹೋರಾಟಗಳು ಮಾಡುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದವು. ವಿವಿಧ ಗ್ರಾಮಗಳಿಂದ ಬಂದಿದ್ದ ಗ್ರಾಮ ಘಟಕಗಳ ಅಧ್ಯಕ್ಷರುಗಳು ಹಾಗೂ ಲಾರಿ ಮಾಲೀಕರು ಈರಣ್ಣ ಉಪ್ಪಾರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಂತೆ ಬಹಿರಂಗವಾಗಿಯೇ ಒತ್ತಡ ಹೇರಿ ಬಾಬು ನಾಯಕ್ ಅವರಿಗೆ ತಮ್ಮ ಬೆಂಬಲ ಸೂಚಿಸುತ್ತಿದ್ದ ದೃಶ್ಯ ಕಂಡುಬಂತು. ಈ ಮಧ್ಯೆ ಉಪ್ಪಾರ ಈರಣ್ಣ ಮಾತನಾಡಿ, ತಾವು ಅಧ್ಯಕ್ಷರಾದ ಸಮಯದಲ್ಲಿ ಸಾಕಷ್ಟು ಸವಾಲುಗಳಿದ್ದವು. ಆದಾಗ್ಯೂ ಅವುಗಳನ್ನೆಲ್ಲ ನಿಭಾಯಿಸಿ 10 ತಿಂಗಳ ಅಧಿಕಾರ ಪೂರ್ಣಗೊಳಿಸಿದ್ದೇನೆ. ದೊಡ್ಡ ಅಪಘಾತಗಳಾದಾಗ, ಸ್ಪೀಡ್ ಗವರ್ನರ್ ಹಾಕಿಸುವ ಆದೇಶ ಬಂದಾಗ ಮಾಲೀಕರಿಗೆ ಹೊರೆಯಾಗದಂತೆ ಕೆಲಸ ಮಾಡಿದ್ದೇವೆ. ಲಾರಿ ದಾಖಲೆಗಳು, ಡ್ರಿಂಕ್ ಅಂಡ್ ಡ್ರೈವ್ ಕಂಪ್ಲೇಂಟ್ಗಳು, DL ಸಮಸ್ಯೆ ಸೇರಿ ಹಲವು ಪರಿಹಾರ ಹುಡುಕಿದ್ದೇವೆ. ಇದೀಗ ಪ್ರತಿ ಟನ್ಗೆ 6.5% ದರ ಹೆಚ್ಚಳವನ್ನು ಮಾಡಲು ಸಾಧ್ಯವಾಗಿದ್ದು ತಾವೇ ಅಧಿಕಾರದಲ್ಲಿ ಮುಂದುವರೆದಾಗಿ ತಿಳಿಸಿದರು. ನಾನು ಅಧ್ಯಕ್ಷ ಆದಾಗ ಸತತವಾಗಿ ನನಗಾಗಿರ್ತಕ್ಕಂಥ ಪ್ರತಿಯೊಂದು ಪಿನ್ ಟು ಪಿನ್ ಅಗ್ನಿ ಪರೀಕ್ಷೆ ತರ ನಾನು ಅನುಭವಿಸಿದ್ರಲ್ಲಿ ಸ್ಟಾರ್ಟಿಂಗ್ ಆದಾಗೆ ಒಂದು ಆಕ್ಸಿಡೆಂಟ್ ಆದಾಗೆ, ಎಲ್ಲಿ ಸಿದ್ದಪುರ ಹತ್ರ ಒಂದು ಆಕ್ಸಿಡೆಂಟ್ ಆಗಿ 6 ಜನ ಡೆತ್ ಆದಾಗೆ, ಸೊ ಅಲ್ಲಿ ನಮಗೆ ಅಡಚಣೆ ಆಯ್ತು. ಅಲ್ಲಿಂದ ಸ್ಪೀಡ್ ಗವರ್ನರ್ ಹಾಕ್ಲೇಬೇಕು ಅಂತೇಳಿ DC ಆದೇಶ ಮಾಡಿದ್ರು. ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ, ಸ್ಪೀಡ್ ಗವರ್ನರ್ ಹಾಕ್ಬೇಕು ಅಂತೇಳಿ. ಸೊ ಸತತವಾಗಿ ನಾವು 1 ತಿಂಗಳು ನಮ್ಮ ಬಳ್ಳಾರಿ ಅಧ್ಯಕ್ಷರು, ನಾವು ನಮ್ಮ ತಾಲೂಕು ಬಳ್ಳಾರಿ ಗ್ರಾಮ ಘಟಕರು 1 ತಿಂಗಳು ತಿರುಗಿ ನಾವು ಅದನ್ನ ಮಾತಾಡಿದ ಮೇಲೆ ಕಂಪನಿ ಒಂದು ಯಾರೋ ರೋಸ್ ಮಾರ್ಟ್ ಅಂತ ಕಂಪನಿ ಹಾಕಬೇಕು, ಇದು RTO ಅಪ್ರೂವಲ್ ಆಗಿದೆ ಅಂತ ಹೇಳಿದ ಮೇಲೆ ಕೂಡ ನಾವು ನಮಗೆ ಬೇಕಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿ ಕಡೆಯಿಂದ ನಾವು ಫೋನ್ ಮಾಡಿಸಿ, ಸರ್ ಪರಿಸ್ಥಿತಿ ಸರಿ ಇಲ್ಲ, ಒಂದು ಸ್ಪೀಡ್ ಗವರ್ನರ್ಗೆ 7,500 ಆಗುತ್ತೆ, ಫಿಟ್ಟಿಂಗ್ ಮಾಡಕ್ 500, ಟೋಟಲ್ 2,000 ರೂಪಾಯಿ 10,000 ರೂಪಾಯಿ ಹೋಗುತ್ತೆ ಸರ್, ದಯಮಾಡಿ ಏನಾಗೋದು ಮಾಡ್ಬೇಕಂತೇಳಿ ಮನವಿ ಮಾಡ್ಕೊಂಡ್ಮೇಲೆ ಅವಾಗ ಅವತ್ತಿನ ದಿನ ಇರ್ತಕ್ಕಂಥ DC ಸಾಹೇಬ್ರು ಒಂದು ನಮಗೆ ಉದಾಹರಣೆ ಕೊಟ್ಟರು. ಸರಿ, ನೀವೇನು ಹಾಕ್ಸ್ಕೊಂಡ್ರೆ ಯಾವುದೋ ಒಂದು ಕಂಪನಿ ಬರೀತೈತೆ, ಆ ಕಂಪನಿಗೆ ದುಡ್ಡು ಹೋಗೋದು ಬೇಡ, ನಿಮ್ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ತಿಳ್ಕೊಂಡು ನಾನು ನಿಮಗೊಂದು ಸಿಸ್ಟಮ್ ಹೇಳ್ತೀನಿ ಅಂದ್ಮೇಲೆ ಒಂದು ಬೋಟ್ನ ಸಿಸ್ಟಮ್ ಅವರೇ ನಮಗೆ ಹೇಳ್ಕೊಟ್ಟಿದ್ದು. ಸೊ ಆ ಬೋಟ್ನ ಸಿಸ್ಟಮ್ ನಾವು ಮತ್ತೆ ಕರೆದು ಆಟೋವ್ರನ್ನ ಕರೆದು ಆಟೋಗೆ ಹೇಳಿ, ಈ ಬೋಟ್ನ ಸಿಸ್ಟಮ್ ಏನಿದೆ, ಬಸ್ ಅಳವಡಿಕೆ ಇದೆ, ಇದನ್ನ ಲಾರಿಗೆ ಮಾಡಿಕೊಡ್ರಿ ಅಂತ ಹೇಳಿದ ಮೇಲೆ ನಾನು ಅದನ್ನ ಅನೌನ್ಸ್ ಮಾಡಿದ್ದು. ಅಲ್ಲಿಂದ 100 ರೂಪಾಯಿಲಿಂದ 2,000 ರೂಪಾಯಿವರೆಗೆ ಅದು ಸ್ಪೀಡ್ ಗವರ್ನರ್ ಉಳಿಯಂತ ಕೆಲಸನೂ ನಾವು ಮಾಡಿದ್ವಿ. ಇವತ್ತಿನ ದಿನ ನಾವು ರಾತ್ರಿ ಸಂಪೂರ್ಣವಾಗಿ ನಿದ್ದೆ ಮಾಡ್ಬೇಕಂದ್ರೆ ಇವತ್ತು ದುಡಿಮೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಲಾರಿ ರೆಕಾರ್ಡ್ಸ್ಗೆಲ್ಲ ಅಪ್ಡೇಟ್ ಆಗಿರ್ಬೇಕು. ಇವತ್ತೇನಾದ್ರೂ ಒಂದು ಅಪಘಾತ ಆಯ್ತಂದ್ರೆ ಅದಕ್ಕೇನೋ ರೆಕಾರ್ಡ್ಸ್ ಕರೆಕ್ಟ್ ಆಗಿತ್ತಂದ್ರೆ ನಮ್ಮ ಡ್ರೈವರ್ ರಾತ್ರಿ 12 ಗಂಟೆ ಮಾಡಲಿ, ಬೆಳಿಗ್ಗೆ 5 ಗಂಟೆ ಮಾಡಲಿ, ಅಣ್ಣ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಪರವಾಗಿಲ್ಲ, ಇನ್ನು ಸ್ಟೇಷನ್ಗೆ ಹೋಗಿಲ್ಲ, ಆರಾಮದ್ಯ, ಏನಾರ ಡೆತ್ ಆಗಿದೆ ಅಂತ ಹೇಳಿದ್ರು ನಮಗೆ ಟೆನ್ಷನ್ ಇರೋದಿಲ್ಲ. ಯಾಕೆ ಟೆನ್ಷನ್ ಇರಲ್ಲ ಅಂದ್ರೆ ನಮ್ಮ ರೆಕಾರ್ಡ್ಸ್ ಅಪ್ ಟು ಡೇಟ್ ಇದಾವ ಅಂತ ಒಂದೇ ಕಾರಣಕ್ಕೆ ಆ ಧೈರ್ಯದ ಮೇಲೆ ಲಾರಿ ಓಡೋರು ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ. ಸೊ ಅದಾದ್ಮೇಲೆ DL ಇಂದ ಕೂಡ ನಾವು ಡ್ರೈವಿಂಗ್ ಮಾಡ್ತಾ ಇದೀವಿ, ಅದನ್ನು ಕೂಡ ನೆಟ್ಟಗೆ ಆಗ್ಬೇಕು, DL ನೋಡ್ಕೊಡ್ರಿ. ಇವೆಲ್ಲ ಮಾಡ್ತಕ್ಕಂಥದ್ದು ಕೆಲಸ ನಿಮ್ಮ ಪರವಾಗಿ, ನಮ್ಮ ಲಾರಿ ಮಾಲೀಕರ ಪರವಾಗಿ. ಸೊ ಆಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ಅದು ಕೂಡ ತಪ್ಪಿತ್ತು, ಅದನ್ನು ಒಂದು ಭಾಗದಿಂದ ನೆಟ್ಟ ಮಾಡ್ಕೊಂತ ಬಂದು ಇವತ್ತೆಲ್ಲಿ ಕಂಪ್ಲೇಂಟ್ ಇಲ್ಲ ಡ್ರಿಂಕ್ ಅಂಡ್ ಡ್ರೈವ್. ಸೊ ಇದೆಲ್ಲ ಉಳಿತಾಯ ಮಾಡಬೇಕಾಗಿತ್ತು, ಇದೆಲ್ಲದು ಮಾಡಬೇಕಾಗಿದ್ದು ವಿಷಯ ಏನಂದ್ರೆ ನಮ್ಮ ಲಾರಿ ಮಾಲೀಕರ ಬದುಕಿಗೋಸ್ಕರ. ಸೊ ಇದಾದ್ಮೇಲೆ ನನ್ನ ಎರಡನೇದು 3ನೇ ಪ್ರಶ್ನೆ ಏನು, MSPL ಕಡಂಬ ಬಂದು ಇಲ್ಲಿ ಮೂಲ ಆಯ್ತು ನನಗೆ. ಸೊ 2 ತಿಂಗಳು ನಾವು ಟೆಂಟ್ ಹೊಡೆದಿದ್ವಿ, ಸ್ಟ್ರಗಲ್ ಆಗಿ ಕುಂತು ಟೆಂಟ್ ಹೊಡೆದು ಬಂದ್ ಮಾಡಿದ್ವಿ. ಆಮೇಲೆ ಅದು ಒಂದು ರೀತಿಯಿಂದ ಇದಕ್ಕೆ ಏನಾದ್ರು ಒಂದು ಕಡಿಮೆ ಹಾಕ್ಬೇಕು ಅಂದ್ಮೇಲೆ BKG ಸ್ಟಾರ್ಟ್ ಆಯ್ತು. ಸೊ ಇವೆಲ್ಲ ನಾನು 10 ತಿಂಗಳ ಅವಧಿಯಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ಬೇಕಂತೇಳಿ ನನ್ನ ಜೊತೆಗಿರ್ತಕ್ಕಂಥ ತಾಲೂಕು ಮಾಡೋರು, ಗ್ರಾಮ ಘಟಕರು ಫುಲ್ ಒತ್ತಾಯ ಮಾಡ್ತಾ ಇದ್ರು, ಏನಾದ್ರು ಒಂದು ಕೆಲಸ ಮಾಡ್ಲೇಬೇಕು. ಸೊ ಏನ್ ಮಾಡ್ಬೇಕು, 10 ತಿಂಗಳಲ್ಲಿ ನಾನು ಎಷ್ಟು ಸ್ಥಳಗಳಾಗಿ ತಿರುಗಿನೋ, ಕರೆದಿನಿ, ಬಂದಾರ ಹೋಗ್ಯಾರ, ಕೆಲವ್ರು ಕರೆದಿಲ್ಲ, ಕೆಲವ್ರು ಮೇಲೆ ವೈಮನ್ಸಿದ್ರು ಕೂಡ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡದಂಗ ನಾನು 65% ರೇಟ್ ಆಯ್ತು. ಸೊ ಅಲ್ಲಿ ನಡೆದಿರ್ತಕ್ಕಂಥ ಮೀಟಿಂಗ್ ಅಲ್ಲಿ ನಾವು ಕೇಳಿರ್ತಕ್ಕಂಥ ಡಿಮ್ಯಾಂಡ್ಸ್ ಅವರಿಗೆ ನಮಗೆ ಆದ್ಮೇಲೆ ನೇರವಾಗಿ ನಾನು ಪೇಮೆಂಟ್ ಕೊಡ್ತೀನಿ ಅಂದ್ಮೇಲೆ ನಾನು ಬಯಸಬೇಕಾಗಿತ್ತು ಲಾರಿ ಮಾಲೀಕರ ಹಿತಾಸಕ್ತಿನ. ನನಗೆ ಬೇಕಾಗಿದ್ದು ಡೈರೆಕ್ಟ್ ಪೇಮೆಂಟ್, ನನ್ನ ಲಾರಿ ಮಾಲೀಕರ ಸೀದಾ ಪೇಮೆಂಟ್ ಹೋಗ್ಬೇಕು. ಇವತ್ತಿನ ದಿನ 3% ಕಟ್ಟಿಂಗ್, ಇವತ್ತು ಕ್ಯಾಪಿಟಲ್ 8 ಮೈನ್ಸ್ ಇಂದು 3% ಕಟ್ಟಿಂಗ್ ಹೋದಂಗೆ
ಡೈರೆಕ್ಟ್ ಲಾರಿ ಓನರ್ಗೆ ಪೇಮೆಂಟ್ ಬಂದಂಗೆ. ಈ ಕಡೆ ನಾವು ಡಿಸ್ಕೌಂಟ್ ಮಾಡಿಸ್ತಾ ಇದ್ವಿ, ಅದು ಅಮೌಂಟ್ ಉಳಿತು. ಇಲ್ಲಿ 6% ಬಂತು. ಇಲ್ಲಿ ಜಿಸಿಗೆ 40 ರೂಪಾಯಿ ಕೊಡ್ತಾ ಇದ್ವಿ, ಬರೀ ಹೌದಿಲ್ಲ? ಜಿಸಿ ಕೊಡ್ತಿದ್ದೆ 40 ರೂಪಾಯಿ, ಆಮೇಲೆ 20 ರೂಪಾಯಿ ಬೇರೆ ಕೊಡ್ತಿದ್ವಲ್ಲ. ಇದೆಲ್ಲ ಉಳಿತಾಯ ಮಾಡಿದ್ದು ನಾವೆಲ್ಲ ಸೇರಿ ನಿಮ್ಮ ಶಕ್ತಿಯಿಂದ ನಾವು ಮಾಡಿರ್ತಕ್ಕಂಥ ಕೆಲಸ. ಪ್ರತಿಯೊಂದು ಕ್ಷಣಕ್ಕೂ ರಾಜೀನಾಮೆ ಅಂಬೋದು ಇಂಪಾರ್ಟೆಂಟ್ ಅಲ್ಲ. ಯಾವ ವ್ಯಕ್ತಿ ಕೆಲಸ ಮಾಡ್ತಾನೆ ಮಾಡಿಲ್ಲ ಅಂಬೋದು ನೀವು ಬ್ಯಾಲೆನ್ಸ್ ಆಗಿ ಆಲೋಚನೆ ಮಾಡ್ಬೇಕು. ಇವಾಗ ಬಾಬು ನಾಯ್ಕ ಅವರು ಇದ್ರು 5 ವರ್ಷ, ಅವ್ರು ಏನ್ ಮಾಡಿದ್ರು, ಅವ್ರು ಯಾವ ಹಿತಾಸಕ್ತಿಯಿಂದ ಮಾಡಿದ್ರು, ಅವ್ರ ಪವರ್ಲಿದ್ದ ಅವ್ರೊಂದು ಇದ್ರಲ್ಲೇ ಮಾಡಿದ್ರು. ಸೊ ನಮ್ಮ ತಾಳ್ಮೆ, ನಮ್ಮ ಪೇಷನ್ಸ್, ನಾವೇನ್ ಮಾಡ್ಬೇಕಾಯ್ತು, ನನಗೆ ಸಿಗ್ತಕ್ಕಂಥ ಅವಧಿ ಕಮ್ಮಿ ಇದ್ರು ಕೂಡ ನಾವು ತಿರುಗಿ 65% ಕೊಟ್ಟಿದ್ದೀವಿ. ನೇರವಾಗಿ ಲಾರಿ ಮಾಲೀಕರಿಗೆ ಪೇಮೆಂಟ್ ಹೋಗ್ಬೇಕಂತ ಕೊಟ್ಟಿದ್ವಿ. ಅಷ್ಟು ಬಿಟ್ಟರೆ ನಾವು ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಇನ್ನೊಬ್ಬರ ವಿರುದ್ಧವಾಗಿ ನಾವೆಲ್ಲಿ ಹೇಳಿಕೆ ಹೇಳಿಲ್ಲ. ಸೊ ಇದನ್ನ ಮಾಡಿದ 10 ತಿಂಗಳು ನೀವು ಆಲೋಚನೆ ಮಾಡ್ಬೇಕು. ಬಾಬು ನಾಯ್ಕ 5 ವರ್ಷ ಮಾಡಿದ್ರು, ಅವರು ಆಲೋಚನೆ ಮಾಡ್ಬೇಕು. ಅದೇ ರಾಜೀನಾಮೆ ಸೂಕ್ತ ಅಂತ ಬರೋದಿಲ್ಲ. ಈ ವೇಳೆ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಸಭೆಯನ್ನು ಉದ್ದೇಶಿಸಿ ಲಾರಿ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷ ಬಾಬು ನಾಯ್ಕ್ ಮಾತನಾಡಿ, ತಾವು ಅಧ್ಯಕ್ಷರಾದರೆ ಯಾವೆಲ್ಲ ಕೆಲಸಗಳನ್ನು ಮಾಡುತ್ತೇವೆ ಎಂಬ ಮೌಖಿಕ ಪ್ರಣಾಳಿಕೆಯನ್ನು ಸಭೆಯಲ್ಲಿ ಭರವಸೆಯ ರೂಪದಲ್ಲಿ ಹಂಚಿಕೊಂಡರು. ಸಂತೋಷ್ ನಾಯ್ಡು ಸಾಹೇಬರು ಅವ್ರು ಯಾವತ್ತೂ ಯಾರೇ ಹೋದ್ರು ಪಕ್ಷ ಇದು ಪಾರ್ಟಿ ಅಂತ ನೋಡಿಲ್ದಂಗ ಕೆಲಸ ಮಾಡಿಕೊಡಂತ ಏಕೈಕ ವ್ಯಕ್ತಿ. ಅದ್ರ ಬಗ್ಗೆ ನಮಗೆ ಪೂರ್ಣ ವಿಶ್ವಾಸ ಇದೆ. ಅಲ್ಲಿ ಕೆಲವು ಮಿಸ್ಗೈಡ್ ಇಂದ ಡಿಸ್ಕೌಂಟ್ರು ಹೋದ್ರು, ಟ್ರಾನ್ಸ್ಪೋರ್ಟ್ರು ಹೋಗ್ಬಾರ್ದಾಗಿತ್ತು. ಕೆಲವರು ಮಾತ್ರ ಟ್ರಾನ್ಸ್ಪೋರ್ಟ್ರು ಅನ್ಯಾಯ ಮಾಡಿದ್ರು, ಕೆಲವರು ಚೆನ್ನಾಗಿ ಕೊಡ್ತಿದ್ರು. ಸೊ ಇದು ಆಸ್ ಇಟ್ ಇಸ್ ಪರಿಸ್ಥಿತಿ ಇರಬೇಕಾಗಿತ್ತು. ಕೆಲವರು ಹೋಗಿ ಸಾಹೇಬರಿಗೆ ಕೆಲವು ತಪ್ಪು ಮಾಹಿತಿಗಳಿಂದ ಈ ಒಂದು ಅಡಚಣೆ ಆಗಿದೆ. ಇದನ್ನ ಸಾಹೇಬರಿಗೆ ಮತ್ತೆ ಲಾರಿ ಮಾಲೀಕರು, ಡಿಸ್ಕೌಂಟ್ರು, ಟ್ರಾನ್ಸ್ಪೋರ್ಟ್ರು ಎಲ್ಲರೂ ಹೋಗಿ ಮನವರಿಕೆ ಮಾಡಿ ಇದನ್ನು ಒಂದು ಸುಸಜ್ಜಿತವಾಗಿ ಫಸ್ಟ್ ಏನ್ ನಡೀತಿತ್ತು ಅದೇ ಪ್ರಕಾರ ಮಾಡಬಹುದು, ಅವ್ರು ಮಾಡಿಕೊಡ್ತಾರೆಂಬ ವಿಶ್ವಾಸ ಕೂಡ ನನಗೈತೆ ಅಂತ ಹೇಳ್ತೀನಿ. ಇವತ್ತು ಅಧ್ಯಕ್ಷ ಆದ್ರೆ ನಾಳೆ ಒಂದಿನ ದೇವಸ್ಥಾನಕ್ಕೆ ಹೋಗ್ತೀನಿ, ಭಾನುವಾರ ಮೀಟಿಂಗ್ ಕರಿತೀನಿ ಭಾನುವಾರ ಬಿಕೆಜಿ ಮೀಟಿಂಗ್ ಕರೆದು ಮಾತಾಡಿ ಏನು 30 ರೂಪಾಯಿ ರೇಟ್ ಕಮ್ಮಿ, 4 ತಿಂಗಳಿಂದ 30 ರೂಪಾಯಿ ರೇಟ್ ಕಮ್ಮಿ ಮಾಡಿ ಹೊಡಿತಾ ಇದಾರ. ನಮ್ಮ ಅಧ್ಯಕ್ಷರು ಅದನ್ನ ಬಂದ್ ಮಾಡಿನಿ ಅಂತೇಳಿ ನಾವು ಬಂದ್ ಮಾಡ್ಕೊಂಡಿವಿ. ಟ್ರಾನ್ಸ್ಪೋರ್ಟ್ ಗಾಡಿ ಹೊಡಿತಾವ, ನಾವು ಬಂದ್ ಮಾಡ್ಕೊಂಡಿವಿ, ಬೇರೆ ಗಾಡಿ ಬಂದ್ ಹೊಡಿತಾವ. ನಾನು ಸಿ ಬ್ಲಾಕ್ನಾಗ ಒಂದು ಹೋರಾಟ ಮಾಡಿದೆ. ಟ್ರಾನ್ಸ್ಪೋರ್ಟ್ ಗಾಡಿ ಸಿದ್ದೇಶಕ್ಕೆ ಕೊಟ್ಟಿದ್ರು ಜಿಂದಾಲ್ವಾರು, ಬರೀ ಅವ್ರು ಅಷ್ಟೇ ಹೊಡಿಬೇಕು, ಬೇರೆ ಯಾರು ಹೊಡಿಬಾರ್ದಂದ್ರು. ಹೋಗಿ ಅಡ್ಡ ತಾಡ್ಪಳಕ್ಕೆ ಕುಂತ್ಕೊಂಡು ಗಾಡಿ ಬಂದಿರಿಸ್ದೆ. 2 FIR ಮಾಡಿದ್ರೆ ಅವತ್ತು ನನಗೆ 2 FIR ಎದರಲ್ಲ. ನೆಕ್ಸ್ಟ್ ದಿನ ಬಂದಿರಿಸ್ದೆ. ಇವತ್ತು ಸಿ ಬ್ಲಾಕ್ನಾಗ ನಮ್ಮ ಗಾಡಿ ಹೊಡಿತಾ ಇದಾವ. ಅವತ್ತು ಮಾಡಿದ ಹೋರಾಟಕ್ಕ ಇವತ್ತು ಸಿ ಬ್ಲಾಕ್ನಾಗ ನಮ್ ಗಾಡಿ ಹೊಡಿತಾ ಇದಾವ. ಸೊ ಆ ಕೆಲಸನ ಈರಣ್ಣ ಅವ್ರು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಲ್ಲಾ ಫೈನಾನ್ಸ್ ಆಫೀಸ್ಗೆ ಲೆಟರ್ ಕೊಡ್ತೀನಿ, ಇನ್ನ ತಿಂಗಳು 1.5 ತಿಂಗಳು ಯಾವುದೇ ಸೀಸರು, ಯಾವುದೇ ಫೈನಾನ್ಸ್ ಕಂಪ್ನಿಯವರು ಯಾವುದೇ ಲಾರಿ ಮಾಲೀಕರ ಮನೆ ಹತ್ರ ಬರಬಾರ್ದು, ಯಾವುದೇ ಲಾರಿ ಮಾಲೀಕರ ಮನೆ ಹತ್ರ ಬರಬಾರ್ದು, ಯಾವುದೇ ಗಾಡಿ ಹಿಡಿಬಾರ್ದು ಅಂತೇಳಿ ಎಲ್ಲಾ ಫೈನಾನ್ಸ್ ಕಂಪ್ನಿಗಳನ್ನ ಮಾತಾಡಿ ನಾನು ಟೈಮ್ ತಗೊಂತೀನಿ. ಮೊದಲನೇದು. ಎರಡನೇದು ಬಿಕೆಜಿ ರೇಟ್ ಮಾಡ್ತೀನಿ, ಯಾವುದೇ ಗಾಡಿ ಬೇರೆ ಹೊಡಿಲಿದ್ದಾಗ ನಿಂದಿರಿಸಿ ಬಿಕೆಜಿ ರೇಟ್ ಮಾಡ್ತೀನಿ. ಮೂರನೇದು 3+1 ಕಟಿಂಗ್ ಏನಿದೆ ಸಂಪೂರ್ಣವಾಗಿ ತೆಗಿತೀನಿ. 3+1 ಕಟಿಂಗ್ ಡೈರೆಕ್ಟ್ ಲಾರಿ ಮಾಲೀಕರಿಗೆ ಪೇಮೆಂಟ್ ಕೊಡಬೇಕು. ಡಿಸ್ಕೌಂಟ್ರಿಗೆ ಅವತ್ತಿನ ದಿನ ಏನು 20 ದಿನಕ್ಕೂ ಕೊಡಿಸ್ತಿದ್ವಿ ಅದನ್ನ ದಿನಗಳು ಕಡಿತ ಮಾಡಿ ಇನ್ನ ಬೇಗ ಸಿಗೋ ಹಾಗೆ ಮಾಡ್ತೀನಿ. ಆಮೇಲೆ MSP ಯಲ್ಲಿ ಹೋರಾಟ ಮಾಡಿ ಅವ್ರೇನು ಈಗ ಹಾಲಿ ಅಧ್ಯಕ್ಷರಾಗ 609 ರೂಪಾಯಿ ಕೊಡ್ತೀವಿ, 16 ವೀಲ್ ಗಾಡಿಗೆ 430 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದನ್ನ ನಮಗೆ 780 ರೂಪಾಯಿ ನಾನು ಆಲ್ರೆಡಿ BKG ಇಂದ MSP ರೇಟ್ ತಗೊಂಡಿನಿ ನಾನು ಅಧ್ಯಕ್ಷ ಇರ್ಬೇಕಾದ್ರೆ. ಸೊ ಅದನ್ನ 70-30 ಹೇಳ್ಯಾರ ಅವರು. 70-30 ಹೇಳ್ಯಾರ. 30 ನಮ್ಮ ಗಾಡಿಗಳಿಗೆ 60-40 ಹೇಳ್ಯಾರ ಅವರು. 16 ವೀಲ್ ಹೊಡಿಬೇಕು, 10 ವೀಲ್ ಹೊಡಿಬೇಕಂತೇಳಿ. ಸೊ ಅದು ಸಂಬಂಧ ಇಲ್ಲ. 20-30 ರೂಪಾಯಿ ನಮಗೆ ರೇಟ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಅವ್ರು ಹಳೆ ರೇಟ್ ಕೊಟ್ಟಿರೋದ್ರಾಗ ನಮ್ಮ ಗಾಡಿನ 100% ಹೊಡಿಬೇಕು. ಈ ಕೆಲಸ ಮಾಡ್ತೀನಿ. ಆಮೇಲೆ ಜಿಂದಾಲ್ ಇನ್ನೊಂದು ಹೇಳ್ತೀನಿ. ಈಗ ತಾನೇ ನನಗೆ ತಾರಾಮನಗರ ಕೆಲವು ಲಾರಿ ಮಾಲೀಕರು ಹೇಳಿದ್ರು ಅವರು 16 ವೀಲ್ ಪ್ಲಾನ್ ಮಾಡ್ತಾ ಇದಾರ, ಎಲ್ಲ ಮೈಸ್ನಾಗ ಲೇಬರ್ಸ್ ಹಾಕಾಗತ್ತಾರಂತೇಳಿ. ಇವತ್ತು ಟ್ರಾನ್ಸ್ಪೋರ್ಟರ್ನ ತೆಗೆದ್ರು, ನಾಳೆ ಡಿಸ್ಕೌಂಟರ್ನ ತೆಗೆದ್ರು, ನಾಳೆ ಲಾರಿಯರ್ನ ತೆಗೆಯಲ್ಲ ಅಂತ ಏನು ಗ್ಯಾರಂಟಿ? ತೆಗೆದ ಮೇಲೆ ಏನ್ ಮಾಡ್ತೀರಿ? ಡಿಸ್ಕೌಂಟ್ ಅವ್ರು ಕೊಡಲ್ಲ ಅಂದ್ರೆ ಅವ್ರ ಮಾತು ಕೇಳ್ಕೊಂಡು ಅವ್ರು ಕೊಡಲ್ಲ, ಆಯ್ತು ಹಂಗೆ ತಗೊಳ್ರಿ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾರ. ನಾಳೆ 16 ವೀಲ್ ತರ್ತಾರ, 10 ವೀಲ್ ತೆಗಿತಾರ. ಅವಾಗ ನಮ್ಮ ಅಧ್ಯಕ್ಷರು ಇಲ್ಲ ಬೇಡಪ್ಪ, ಮತ್ತೆ ಪಾಪ ಅವ್ರು 16 ವೀಲ್ ಹೇಳ್ತಾರ, ನೀವು 16 ವೀಲ್ ತರಲಿ, 10 ವೀಲ್ ಮಾರ್ಬಿಡ್ರಿ. ಯಾರಿಗ್ ಮಾರ್ತೀರಿ? 5,000 ಗಾಡಿ
ಯಾರಿಗೆ ಮಾಡ್ತೀರಿ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಈಗ ಏನೇನು ಕೆಲಸ ಹೇಳಿನಿ ಅಣ್ಣ, ಕೇಳೋಣ, ಈಗ ಏನೇನು ಕೆಲಸ ಹೇಳಿನಿ ಇದೆಲ್ಲ ಕೆಲಸ ಇವತ್ತಿನ ಡೇಟಿಂದ 3 ತಿಂಗಳಾಗ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ಬಹಿರಂಗ ಸಭೆ ಕರೆಯಲ್ಲ. ಆಫೀಸ್ನಾಗ ಲಾಸ್ಟ್ ಟೈಮ್ ಬರೀ 3-4 ಜನ ಹೇಳಿದ್ದಕ್ಕೆ ಆಫೀಸ್ನಾಗ 15 ಘಟಕ ಸಪೋರ್ಟ್ ಇದ್ರು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿನಿ. ಅದೇ ತರ ಈ 3 ಕೆಲಸನ 3 ತಿಂಗಳಾಗ ನಾನು ಮಾಡ್ಲಿಲ್ಲ ಅಂದ್ರೆ ಅದೇ ಯೂನಿಯನ್ ಆಫೀಸ್ನಾಗ ನಾನೇ ಕರೆದು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಠಾಕೂರು MSP ಮಾರ್ಕೆಟ್ ರೇಟ್ ಅಲ್ಲ, ನನ್ನ ಪ್ರಯತ್ನ ಮಾಡಿ ಪ್ರತಿ ಸಲನೂ ಏರಿಸ್ಕೊಂತಾನೆ ಬಂದಿನಿ, ಅದನ್ನು ಏರಿಸ್ತೀನಿ. ಆಮೇಲೆ ಇನ್ನೊಂದು ಹೇಳಿಲ್ಲ, ಒಳ್ಳೆ ಇದು ಮಾಡಿದ್ರಿ. ನಾನು ಜಿಂದಾಲ್ ರೇಟ್ 5 ಸಲ ತಗೊಂಡಿದ ತಕ್ಷಣ 10 ದಿನದಾಗ ಎಲ್ಲಾ ಫ್ಯಾಕ್ಟ್ರಿ 30 ರೂಪಾಯಿ ರೇಟ್ ಏರಿಸಿದ್ದೆ. ಲಾಂಗ್ ಇರೋ 30 ರೂಪಾಯಿ, ಬಾಟಮ್ 15 ರೂಪಾಯಿ ಏರಿಸಿದ್ದೆ. ಇದನ್ನು 3 ತಿಂಗಳಾಗ ಲಾಂಗಿನ 30 ರೂಪಾಯಿ, ಬಾಟಮ್ 15 ರೂಪಾಯಿ ಏರಿಸ್ತೀನಿ. ಆಮೇಲೆ ಡಿಸ್ಕೌಂಟ್ ಪೇಮೆಂಟ್, ಈ ಹೋರಾಟ ಈ ಬಹಿರಂಗ ಸಭೆ ಕರೆದಿರೋದೇ ಡಿಸ್ಕೌಂಟ್ ಪೇಮೆಂಟ್ಗೆ. ಸೊ ಡಿಸ್ಕೌಂಟ್ ಪೇಮೆಂಟ್ ಆಗಬೇಕು, ಅದನ್ನು ಮಾಡೋ ಮುಂದೆ ಕೆಲಸ ಮಾಡ್ತೀನಿ. ನಾನು ಯಾವ ಫ್ಯಾಕ್ಟ್ರಿ ಹೋಗಲ್ಲ, ನಮ್ಮ ಆಫೀಸ್ನಾಗ ಕುಂತ್ಕೊಂಡು ಲೆಟರ್ ಬರೆದು ಸೈನ್ ಮಾಡಿದ್ರೆ ನಾನು ಪೇಮೆಂಟ್ ತಗೊಂತೀನಿ. ಎಲ್ಲದಕ್ಕೂ ಏನೇನು ಸೋಲ್ 3 ತಿಂಗಳು ತಗೊಂಡಿನಿ. ಡಿಸ್ಕೌಂಟ್ ಪೇಮೆಂಟ್ ಮಾಡೋದನ್ನ 8 ದಿನ ಆಗ್ಬಹುದು, 10 ದಿನ ಆಗ್ಬಹುದು, ಬೇಡ 15 ದಿನ ಆಗ್ಬಹುದು. ಲಾರಿ ಮಾಲೀಕರಿಗೆ ಸುಗಮವಾಗಿ ಪೇಮೆಂಟ್ ಬರಬೇಕು, ಡಿಸ್ಕೌಂಟ್ ಇರಬೇಕು. ಈ ಕೆಲಸನ ಮಾಡ್ತೀನಿ. ಅಂತಿಮವಾಗಿ ಸಭೆಯಲ್ಲಿ ಬಹುಮತ ಇಲ್ಲ ಎಂಬ ವಾತಾವರಣ ಕಂಡುಬಂದರೂ ಈರಣ್ಣನವರು ಅಧಿಕಾರದಲ್ಲಿ ಮುಂದುವರಿಯುವ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪರಿಸ್ಥಿತಿ ಬಿಗಡಾಯಿಸಿ ಬಾಬು ನಾಯಕ್ ನಮ್ಮ ಅಧ್ಯಕ್ಷ ಎಂದು ಅವರನ್ನು ಬೆಂಬಲಿಸುವ ಲಾರಿ ಮಾಲೀಕರು ಒತ್ತು ಮೇರೆಸಿದರು. ಹೂವಿನ ಮಾಲೆಗಳನ್ನು ಹಾಕಿ ಅಭಿನಂದಿಸಲು ಆರಂಭಿಸಿದರು. ನಂತರ ಬಾಬು ನಾಯಕ್ ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿ, ಸಚಿವ ಸಂತೋಷ್ ಲಾಡ್ ಅವರು ನಮಗೆ ಶೇಕಡ 6.5% ದರ ಹೆಚ್ಚಳ ಮಾಡಿರುವುದು ಖುಷಿ ನೀಡಿದೆ. ಇದರಿಂದ ಯಾರಿಗೂ ಅನ್ಯಾಯವಾಗುವುದಿಲ್ಲ. ಟ್ರಾನ್ಸ್ಪೋರ್ಟರ್ಗಳು, ಡಿಸ್ಕೌಂಟ್ನವರು ಹಾಗೂ ಲಾರಿ ಮಾಲೀಕರ ನಿಯೋಗ ಶೀಘ್ರವೇ ಸಂತೋಷ್ ಲಾಡ್ ಅವರನ್ನು ಭೇಟಿ ಮಾಡಿ ಎಲ್ಲರಿಗೂ ನ್ಯಾಯ ಸಿಗುವ ದಾರಿಗಾಗಿ ಚರ್ಚೆ ನಡೆಸುತ್ತೇವೆ ಎಂದರು. ಸಂತೋಷ್ ಲಾಡ್ ಸಾಹೇಬರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಸಂತೋಷ್ ಲಾಡ್ ಸಾಹೇಬರು ಏನು 6.5 ರೇಟ್ ಕೊಡಿಸಿದ್ದಾರೆ, ಅದು ಬಹಳ ಸಂತೋಷಕರ ವಿಷಯ. ಅದರಲ್ಲಿ ಟ್ರಾನ್ಸ್ಪೋರ್ಟನ್ನ, ಡಿಸ್ಕೌಂಟನ್ನ ಆ್ಯಕ್ಚುಲಿ ಎಲ್ಲರೂ ಮಾತಾಡ್ತಿರೋದು. ಇವತ್ತು ಸಾಹೇಬರು ಟ್ರಾನ್ಸ್ಪೋರ್ಟನ್ನ ತೆಗೆದುಬಿಟ್ರು, ಸಾಹೇಬರು ಡಿಸ್ಕೌಂಟನ್ನ ತೆಗೆದುಬಿಟ್ರು. ಆ ಥರ ಹೊರಗೇನು ವದಂತಿಗಳಿದ್ದಾವೆ, ಸೊ ಆ ವದಂತಿಗಳೆಲ್ಲವೂ ಸುಳ್ಳು. ಈ ಮಾಹಿತಿ ಏನು ಜಿಂದಾಲ್ನವರಿಗೆ ಕೊಟ್ಟಿದ್ದಾರೆ, ಸೊ ಡಿಸ್ಕೌಂಟ್ರು ಇಷ್ಟು % ತಗೊಳ್ತಾರೆ, ಟ್ರಾನ್ಸ್ಪೋರ್ಟರ್ ಸರಿ ಪೇಮೆಂಟ್ ಕೊಡಲ್ಲ, ಆ ಥರ ಏನು ಮಾಹಿತಿಗಳಿತ್ತು. ಹಂಗಾಗಿ ಈ ಸುಳ್ಳು ವದಂತಿಗಳು ಹಬ್ಬುತ್ತಾ ಇದ್ದಾವೆ. ಸೊ ಮುಂದಿನ ದಿನದಲ್ಲಿ ಟ್ರಾನ್ಸ್ಪೋರ್ಟರ್ನ, ಡಿಸ್ಕೌಂಟರ್ನ, ಲಾರಿ ಮಾಲೀಕರನ್ನ ಎಲ್ಲರನ್ನು 1,000 ಇಲ್ಲ 2,000 ಜನ ಮೊನ್ನೆ ನನ್ನ ಸಂತೋಷ್ ಲಾಡ್ ಸಾಹೇಬ್ ಹತ್ರ ಹೋಗಿ ಅವತ್ತಿನ ದಿನ ಟ್ರಾನ್ಸ್ಪೋರ್ಟರ್ಗಳು ಕೆಲವು ತಪ್ಪು ಮಾಡಿದ್ದಾರೆ, ಕೆಲವರು ಬಹಳ ಚೆನ್ನಾಗಿದ್ದಾರೆ. ಸೊ ಎಲ್ಲರನ್ನು ಒಂದೇ ರೀತಿಯಲ್ಲಿ ಜಿಂದಾಲ್ನವರು ಇವತ್ತು ಟ್ರಾನ್ಸ್ಪೋರ್ಟರ್ನ ಕಿತ್ತಾಕಿದ್ದಾರೆ. ಇದು ಬಹಳ ಅಪರಾಧದ ಕೆಲಸ. ಆಮೇಲೆ ಡಿಸ್ಕೌಂಟರ್ನ ಪೇಮೆಂಟ್ ಕೊಡಲ್ಲ ಅಂತಾರೆ. ಡಿಸ್ಕೌಂಟ್ರಿಗೆ ಪೇಮೆಂಟ್ ಕೊಡಲಿಲ್ಲ ಅಂದ್ರೆ ಇಲ್ಲಿ ಲಾರಿ ಮಾಲೀಕರು ಯಾವ ರೀತಿ ಬದುಕ್ತಾರೆ ಅಂತೇಳಿ ನಾವು ಮೊನ್ನೆ ಸಂತೋಷ್ ಲಾಡ್ ಸಾಹೇಬರನ್ನ ಮನವರಿಕೆ ಮಾಡಿಕೊಟ್ಟು ಟ್ರಾನ್ಸ್ಪೋರ್ಟರ್, ಡಿಸ್ಕೌಂಟರ್, ಲಾರಿ ಮಾಲೀಕರು ಮೂವರು ಒಂದು ನಿಯೋಗ ಮಾಡಿಕೊಂಡು ಸಾಹೇಬ್ರ ಹೋಗಿ ಇದನ್ನೆಲ್ಲ ಸಂಡೂರು ತಾಲೂಕಲ್ಲಿ ಸುಸಜ್ಜಿತವಾಗಿ ಎಲ್ಲರೂ ಇರಬೇಕು. ಸಂತೋಷ್ ಲಾಡ್ ಸಾಹೇಬ್ರಿಗೆ ಇರೋ ಆಸೆನೂ ಅದೇ, ನಮ್ಮ ಸಂಡೂರು ತಾಲೂಕು ಚೆನ್ನಾಗಿರ್ಬೇಕಂತ. ಸೊ ಅವ್ರ ಪ್ರಕಾರ ಇವರೆಲ್ಲರೂ ಕೂಡಿ ಬಾಳುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಶಿಕ್ಷೆ ಕೊಡ್ಲಿ, ತಪ್ಪು ಮಾಡ್ಲಿದ್ದವ್ರನ್ನ ಶಿಕ್ಷೆ ಕೊಟ್ಟಿದ್ದಾರೆ ಜಿಂದಾಲ್ನವರು. ಸೊ ದಯವಿಟ್ಟು ನಮ್ಮನ್ನೆಲ್ಲ ಒಗ್ಗೂಡಿಸಿ ಒಂದು ಮಾಡಿ ಕೊಡ್ಬೇಕಂತೇಳಿ ಮೊನ್ನೆ ಸಂತೋಷ್ ಲಾಡ್ ಸಾಹೇಬ್ ತಾಗ ಹೋಗ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ. ಮಾಡಿದ್ಮೇಲೆ ಇದೆಲ್ಲ ಸುಸಜ್ಜಿತವಾದ ಮೇಲೆ ಒಂದು ಸಂತೋಷ್ ಲಾಡ್ ಅಭಿನಂದನಾ ಕಾರ್ಯಕ್ರಮವನ್ನು ಸಂಡೂರು ತಾಲೂಕಿನಲ್ಲಿ ಇಟ್ಕೊಂಡು ಅವತ್ತಿನ ದಿನ ಎಲ್ಲ ಮೂವ್ಮೆಂಟ್ ಬಂದ್ ಮಾಡಿ ಮತ್ತೆ ನಮ್ಮ ಸಂಡೂರು ತಾಲೂಕಿನ ಲಾರಿ ಮಾಲೀಕರು ಕುಂದುಕೊರತೆ, ಡಿಸ್ಕೌಂಟರ್ಗಳು ಕುಂದುಕೊರತೆ, ಟ್ರಾನ್ಸ್ಪೋರ್ಟರ್ಗಳು ಕುಂದುಕೊರತೆ, ಇದನ್ನೆಲ್ಲ ಮೊನ್ನೆ ಸಾಹೇಬರ ಹತ್ರ ಮಾತಾಡಿಕೊಂಡು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಾವು ಲಾರಿ ಮಾಲೀಕರ ಸಂಘದಿಂದ ಮಾಡ್ತೀವಿ. ಒಟ್ಟಾರೆಯಾಗಿ ಶುಕ್ರವಾರ ಸಂಡೂರು ಲಾರಿ ಮಾಲೀಕರ ಸಂಘ 2 ಬಣಗಳಾಗಿ ಒಡೆದು ಪ್ರತ್ಯೇಕ ಗುಂಪುಗಾರಿಕೆಗೆ ನಾಂದಿ ಹಾಡಿತು. ಈ ಸಂದರ್ಭದಲ್ಲಿ ಬಹುಮತ ಪಡೆದು ತಾವೇ ಅಧ್ಯಕ್ಷರಾಗಿ ಸಂಭ್ರಮಿಸಿದ ಬಾಬು ನಾಯಕ್ ಮತ್ತು ಈಗಲೇ ಅಧ್ಯಕ್ಷಗಾದಿ ತೊರೆಯುವುದಿಲ್ಲ ಎಂಬ ಉಪ್ಪಾರ ಈರಣ್ಣ ಅವರ ಮಧ್ಯದ ಜಿದ್ದಾಜಿದ್ದಿ ಮುಂದೆ ಯಾವ ರೂಪ ಪಡೆಯಲಿದೆ ಎಂಬ ಕುತೂಹಲವಂತೂ ಲಾರಿ ಮಾಲೀಕರಲ್ಲಿ, ಸಾರ್ವಜನಿಕರಲ್ಲಿ ಇದ್ದೇ ಇದೆ. ಸ್ನೇಹಿತರೆ, ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.